ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ 10ನೇ ತರಗತಿ ಪಾಸ್ ಆಗಿದ್ರು ಕೂಡ ನೀವು ಗೌರ್ಮೆಂಟ್ ಜಾಬ್ ಮಾಡಬೇಕು ಅನ್ಕೊಂಡಿದ್ರೆ, ಅದನ್ನು ಯಾವ್ದಾದ್ರು ಕೋರ್ಟ್ ಅಲ್ಲಿ ಜಾಬ್ ಮಾಡಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗಾಗಿರತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ನೀವು ಎಲಿಜಿಬಿಲಿಟಿ ಜಾಸ್ತಿ ಏನ್ ಓದಿರ್ಬೇಕಾಗಿಲ್ಲ. ಬರೀ 10ನೇ ತರಗತಿ ಇಲ್ವಾ 12ನೇ ತರಗತಿ ಪಾಸ್ ಆಗಿದ್ರೆ ಸಾಕು, ಈ ಜಾಬ್ಗೆ ನೀವು ಅಪ್ಲೈ ಮಾಡಬಹುದು. ಇದು ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಕೋರ್ಟ್ ಉತ್ತರ ಕನ್ನಡ ಕಡೆಯಿಂದ ಒಂದು ಅಪ್ಲಿಕೇಶನ್ ನ ಬಿಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನೀವು ಏನ್ ಕೆಲಸ ಮಾಡ್ಬೇಕು, ಮತ್ತೆ ಯಾವ ಪೋಸ್ಟ್ ಖಾಲಿ ಇದೆ, ಮತ್ತೆ ನಿಮ್ಗೆ ಎಷ್ಟು ಸ್ಯಾಲರಿ ಸಿಗತ್ತೆ, ಮತ್ತೆ ನಿಮ್ಗೆ ಎಷ್ಟು ಯಾರೆಲ್ಲ ಪೇ ಮಾಡಬಹುದು, ಎಷ್ಟು ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ಅದೆಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ಯಾರೆಲ್ಲ ಇವಾಗ ಗೌರ್ಮೆಂಟ್ ಜಾಬ್ ಆಗ್ಲಿ, ಗೌರ್ಮೆಂಟ್ ಸ್ಕೀಮ್ ಆಗ್ಲಿ, ಯಾವ್ದೇ ತರ ಗೌರ್ಮೆಂಟ್ ಅಪ್ಡೇಟ್ ಆಗ್ಲಿ, ಎಲ್ಲಾ ತರ ಡೀಟೇಲ್ಸ್ ನಮ್ಮ ಈ ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡೋಣ ಬನ್ನಿ ಏನಿದೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರುವುದು ನೀವು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಉತ್ತರ ಕನ್ನಡ ಕಾರವಾರ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ವಿಷಯ ಆದೇಶ ಜಾರಿಕಾರ ಹಾಗೂ ಜವಾನರ ಹುದ್ದೆಗೆ ನೇಮಕಾತಿ ಬಗ್ಗೆ ಅಂತ ಇದೆ. ಜವಾನರಿಗೆ ಇಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು. ನೀವು ಎಲ್ಲಿ ಹೋಗಿ ಅಪ್ಲೈ ಮಾಡಬಹುದು ಅಂದ್ರೆ, ಇಲ್ಲಿ ಉತ್ತರ ಕನ್ನಡ ಡಿಸ್ಟಿಕ್ ಕೋರ್ಟ್ದು ಒಂದು ವೆಬ್ಸೈಟ್ ಅನ್ನು ಕೊಟ್ಟಿದ್ದಾರೆ. ಈ ವೆಬ್ಸೈಟ್ ನ ಲಿಂಕ್ ನ ಇಲ್ಲಿ ಕೊಟ್ಟಿರ್ತಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಅಲ್ಲಿ ಅಪ್ಲೈ ಮಾಡಬಹುದು. ಈ ಮೂಲಕ ಆನ್ಲೈನ್ ನಲ್ಲಿ ದಿನಾಂಕ 17/8/2026 16/9/2026 ರಾತ್ರಿ 11:59 ಮಾತ್ರ ಸಲ್ಲಿಸತಕ್ಕದ್ದು. ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ತುಂಬಾ ದಿನ ಆಯ್ತು. ನೀವು ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 16ನೇ ತಾರೀಕಾಗಿರುತ್ತೆ. ಅದಕ್ಕೋಸ್ಕರ ಅದರ ಒಳಗಡೆ ನೀವು ಅಪ್ಲಿಕೇಶನ್ ನ ಹಾಕ್ಬೇಕಾಗಿರುತ್ತೆ. ಇಲ್ಲಿ ಎಷ್ಟು 13 ಹುದ್ದೆ ಇದಕ್ಕೆ ಖಾಲಿ ಇದಾವೆ. ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಕಾಸ್ಟ್ ವೈಸ್ ಅಂದ್ರೆ ನಿಮ್ದು ಯಾವ್ದು ಕ್ಯಾಟಗರಿ ಬರುತ್ತೆ ಆ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಕಾಸ್ಟ್ ನವರಿಗೆ ಮೀಸಲು ರಹಿತ ಇರೋರಿಗೆ 1 ಪೋಸ್ಟ್ ಖಾಲಿ ಇದೆ. ಮಹಿಳಾ ಅಭ್ಯರ್ಥಿಗೆ 3 ಪೋಸ್ಟ್ ಖಾಲಿ ಇದೆ. ಮತ್ತೆ ಗ್ರಾಮೀಣ ಅಭ್ಯರ್ಥಿಗೆ 1 ಪೋಸ್ಟ್ ಖಾಲಿ ಇದೆ. ಮತ್ತೆ ಎದ್ದು ಕಾಣುವ ಅಂಗವೈಕಲ್ಯ ಅಭ್ಯರ್ಥಿಗೆ 1 ಪೋಸ್ಟ್ ಖಾಲಿ ಇಲ್ಲ. ಮತ್ತೆ ಮಾಜಿ ಸೈನಿಕರಾಗಿದ್ರೆ 1 ಪೋಸ್ಟ್ ಖಾಲಿ ಇದೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಖಾಲಿ ಐತೆ. ಮತ್ತೆ ಇನ್ನೊಂದು ಎಲ್ಲಾ ಸೇರಿ ಜನರಲ್ ಕಾಸ್ಟ್ ನವರಿಗೆ 6 ಪೋಸ್ಟ್ಗಳು ಖಾಲಿ ಇದೆ. ಇದೊಂದು ಸೇರಿಸ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದೇ 1 ಪೋಸ್ಟ್ ಖಾಲಿ ಇದೆ. ಇದರಲ್ಲಿ ಯಾವುದು ರಿಕ್ತ ಸ್ಥಾನಗಳ ವಿವರಗಳಲ್ಲ, ಆದೇಶ ಜಾರಿಗಾರ ಹುದ್ದೆ 13 ಹುದ್ದೆಗಳಲ್ಲಿ ಇದೊಂದು ಇಷ್ಟೊಂದು ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಅದೇ ತರ ಡೀಟೇಲ್ಸ್ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 1 ಪೋಸ್ಟ್ ಖಾಲಿ ಇದೆ. ಮತ್ತೆ ಪ್ರವರ್ಗ ಬಿ ಅವರಿಗೆ 1 ಪೋಸ್ಟ್ ಖಾಲಿ ಇದೆ. ಇಲ್ಲಿ ಬಂದ್ಬಿಟ್ಟು ಇದೇ ತರ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿನೂ 13 ಹುದ್ದೆಗಳು ಖಾಲಿ ಇದೆ ಒಟ್ಟಿನಲ್ಲಿ. ಇಲ್ಲಿ 65 ಜವಾನರ ಹುದ್ದೆಗೆ 65 ಪೋಸ್ಟ್ಗಳು ಖಾಲಿ ಇದೆ. ಇಲ್ಲಿ ಬಂದ್ಬಿಟ್ಟು ಅದೇ ತರ ಜನರಲ್ ಕ್ಯಾಟಗರಿ ಅವರಿಗೆ 5 ಜನರಲ್ ಕ್ಯಾಟಗರಿಯಲ್ಲಿ ಮೀಸಲು ರಹಿತ ಯಾರ್ಯಾರು ಇರ್ತಾರಲ್ಲ ಅವರಿಗೆ 5 ಪೋಸ್ಟ್ ಖಾಲಿ ಇದೆ. ಮಹಿಳಾ ಅಭ್ಯರ್ಥಿಗೆ 11 ಪೋಸ್ಟ್ ಖಾಲಿ ಇದೆ. ಗ್ರಾಮೀಣ ಅಭ್ಯರ್ಥಿಗೆ 8 ಪೋಸ್ಟ್ ಖಾಲಿ ಇದೆ. ಮತ್ತೆ ಇಲ್ಲಿ ಅಂಗವೈಕಲ್ಯರು ಯಾರಾದ್ರೂ ಇದ್ರೆ 1 ಪೋಸ್ಟ್ ಖಾಲಿ ಇದೆ. ಮತ್ತೆ ಇನ್ನೊಂದು ಪೋಸ್ಟ್ ಕೂಡ ಖಾಲಿ ಇದೆ. 2 ಪೋಸ್ಟ್ ಖಾಲಿ ಇದಾವೆ. ಮತ್ತೆ ಮಾಜಿ ಸೈನಿಕ ಯಾರಾಗಿದ್ರೆ ಅವರಿಗೆ 3 ಪೋಸ್ಟ್ ಖಾಲಿ ಇದೆ. ಮತ್ತೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ರೆ 1 ಪೋಸ್ಟ್ ಖಾಲಿ ಇದೆ. ಮತ್ತೆ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿದ್ರೆ 1 ಪೋಸ್ಟ್, ತೃತೀಯ ಲಿಂಗ ಇದ್ದವರಿಗೆ 1 ಪೋಸ್ಟ್, ಎಲ್ಲ ಸೇರಿ 32 ಪೋಸ್ಟ್ಗಳು ಖಾಲಿ ಇದಾವೆ. ಇದಕ್ಕೆ ಯಾರು ಜನರಲ್ ಕ್ಯಾಟಗರಿ ಅವರಿಗೆ. ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇಲ್ಲಿ ಮೀಸಲು ರಹಿತ ಇರೋರಿಗೆ 1 ಪೋಸ್ಟ್, ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್, ಗ್ರಾಮೀಣ ಅಭ್ಯರ್ಥಿಗೆ 1 ಪೋಸ್ಟ್, ಮತ್ತೆ ಇಲ್ಲಿ ಅಂಗವೈಕಲ್ಯರಾದ್ರೆ 1 ಪೋಸ್ಟ್, ಮತ್ತೆ ಮಾಜಿ ಸೈನಿಕರು 1 ಪೋಸ್ಟ್ ಖಾಲಿ ಇಲ್ಲ. ಮತ್ತೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಖಾಲಿ ಇಲ್ಲ. ಮತ್ತೆ ಇದಕ್ಕೂ ಯಾವ್ದು ಪೋಸ್ಟ್ ಖಾಲಿ ಇಲ್ಲ. ಇಲ್ಲಿ ಟೋಟಲಿ 4 ಪೋಸ್ಟ್ಗಳು ಖಾಲಿ ಇದಾವೆ. ಅದೇ ತರ ಎಲ್ಲಾ ತರ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 3A, 3A, 3B ಒಟ್ಟು ಹುದ್ದೆಗಳ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೇಮಕಾತಿ ವಿಧಾನ ಬಂದು ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರ ಹುದ್ದೆಗಳಿಗೆ ನೇಮಕಾತಿ ಅಂತ ಇದೆ. ನೋಡ್ತಾ ಇರ್ಬೋದು ನೀವು, ಆನ್ಲೈನ್ ಅಲ್ಲಿ ಮುಖಾಂತರ ಅಲ್ಲಿ ಸಲ್ಲಿಸಬೇಕಾದ ಜಾಲತಾಣ ವೆಬ್ಸೈಟ್ ಯಾವ್ದಂತ ವೆಬ್ಸೈಟ್ ಲಿಂಕ್ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಮತ್ತೆ ನೀವು ಎಲ್ಲಿಂದ್ರೆ ಎಲ್ಲಿವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ 17ರಿಂದ ಸ್ಟಾರ್ಟ್ ಆಗಿದೆ, ಆಗಸ್ಟ್ 17ಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತೆ ನೀವು ಇಲ್ಲಿ ಅಪ್ಲಿಕೇಶನ್ 16 ಒಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ 12 ಗಂಟೆ 1 ನಿಮಿಷ ಕಡಿಮೆ ಇರುತ್ತೆ. ಅವಾಗ್ಲೇ ನಿಮ್ಗೆ ಅಲ್ಲಿವರೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶುಲ್ಕ ಪಾವತಿಸೋ ಕೊನೆ ದಿನಾಂಕ, ಮತ್ತೆ ಈ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಫೀಸ್ ಅನ್ನೋದಿರುತ್ತೆ. ಅದನ್ನ ಎಲ್ಲಿವರೆಗೂ ನೀವು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಬಹುದು ಅಂದ್ರೆ, ಇಲ್ಲಿ 17/9/2026 11:59 ಗಂಟೆ ಒಳಗಡೆನೆ ನೀವು ಅಪ್ಲಿಕೇಶನ್ ಫೀಸ್ ಕೂಡ ಸಬ್ಮಿಟ್ ಮಾಡಬೇಕು. ಪಾವತಿಸಬೇಕಾದ ಶುಲ್ಕ ಅಂದ್ರೆ, ನೀವು ಯಾವ ಕಾಸ್ಟ್ ನವರು ಎಷ್ಟೆಷ್ಟು ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗತ್ತೆ. ನೀವೇನಾದ್ರೂ ಜನರಲ್ ಕ್ಯಾಟಗರಿಗೆ ಸೇರಿದಾದ್ರೆ ಇದು ನಿಮ್ಗೆ 300 ಬರುತ್ತೆ. ಮತ್ತೆ ಪ್ರವರ್ಗ 2A, 2B, 3A, 3B ಮತ್ತು ಸೇರಿದ ಅಭ್ಯರ್ಥಿಗಳಿಗೆ 150, 2A, 2B, 3A, 3B ಅಭ್ಯರ್ಥಿಗಳಿಗೆ 150 ನೀವು ಅಪ್ಲಿಕೇಶನ್ ಫೀಸ್ ಅನ್ನ ಕೊಡ್ಬೇಕಾಗುತ್ತೆ. ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಹಾಗೂ ಎದ್ದು ಕಾಣುವ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ನೀಡಲಾಗಿದೆ. ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಒಳಗೆ ಬರ್ತೀರಾ ಮತ್ತೆ ಅಂಗವೈಕಲ್ಯರಾಗಿರ್ತೀರಾ ಅವರಿಗೆ ಈ
ಅಪ್ಲಿಕೇಶನ್ ಹಾಕೋದ್ ಫೀಸ್ ಅನ್ನು ಕಟ್ಟೋದು ಅವಶ್ಯಕತೆ ಇರಲ್ಲ. ಅವ್ರಿಗೆ ಫ್ರೀ ಆಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಒಂದು ಡೇಲ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು ಅಂತ, ಅಪ್ಲಿಕೇಶನ್ ಯಾವ ತರ ಫೀಸ್ ಇರುತ್ತೆ, ಮತ್ತೆ ಏನೇನ್ ಯಾರೆಲ್ಲ ಹಾಕ್ಬೋದು ಅಂತ ಎಲ್ಲ ಡೀಟೇಲ್ಸ್ ಹೇಳಿದೆ. ಇಲ್ಲಿ ಕೆಳಗಡೆ ನೋಡ್ಬೋದು ನಿಮ್ಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ, ಅಂದ್ರೆ ನಿಮ್ಗೆ ಎಷ್ಟು ಸಂಬಳ ಸಿಗುತ್ತೆ ಈ ಜಾಬ್ಗೆ ಏನಾದ್ರು ಅಪ್ಲೈ ಮಾಡಿದ್ರೆ. ಇಲ್ಲಿ ಆದೇಶ ಜಾರಿಗಾರರು ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ 31,775 ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಮತ್ತೆ ಲಾಸ್ಟ್ ಕೊನೆ ನಿಮ್ಗೆ ಎಲ್ಲಿವರೆಗೂ ಸಿಗ್ಬೋದು ಅಂದ್ರೆ 61,300 ನಿಮ್ಗೆ ಜಾಸ್ತಿ ಹಾಕೊಂತ ಹೋಗುತ್ತೆ ನಿಮ್ ಸ್ಯಾಲ್ರಿ, ಆ ತರ ಕೊಟ್ಟಿದ್ದಾರೆ. ಇಲ್ಲಿ ಆದೇಶ ಜಾರಿಕಾರರು ಅಂದ್ರೆ ಆದೇಶ ಜಾರಿಕಾರರು ಪೋಸ್ಟ್ಗೆ ಅಪ್ಲೈ ಮಾಡಿದವರಿಗೆ 31,775 ಇರುತ್ತೆ ಸ್ಟಾರ್ಟಿಂಗ್ ಸ್ಯಾಲ್ರಿ. ಮತ್ತೆ ಜವಾನರು ಯಾರ್ಯಾರು ಅಪ್ಲೈ ಮಾಡಿರ್ತೀರ ಅವರಿಗೆ 2,27,000 ಇರುತ್ತೆ. ಇಲ್ಲಿ ನಿಮ್ಗೆ ಯಾರ್ಯಾರು ಜವಾನರು ಹುದ್ದೆಗೆ ಅಪ್ಲೈ ಮಾಡಿದ್ರೆ ಅವ್ರಿಗೆ 27,000ರಿಂದ 46,000 ನಿಮ್ಗೆ ಹೆಚ್ಚಿಗೆ ಹಾಕೋತಾ ಹೋಗುತ್ತೆ. ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ಬಂದು ಆದೇಶ ಜಾರಿಕಾರರು ಯಾರು ಇರ್ತಾರಲ್ಲ ಅವರಿಗೆ SSLC ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಅಂತ ಇದೆ. ನೀವು SLC ಮುಗಿಸಿರ್ಬೇಕು ಅಥವಾ ಅದೇ ಇದರಲ್ಲಿ ಇರೋ ಯಾವ್ದಾದ್ರು ಸದ್ಯಕ್ಕೆ ಇವಾಗೆ ಪಾಸ್ ಔಟ್ ಆಗಿ ಬಂದ್ರು ಇದಕ್ಕೆ ಅಪ್ಲೈ ಮಾಡಬಹುದು. ಈ ಬಾರಿ ಹಗುರು ವಾಹನ ಚಾಲನಾ ಅನುಜ್ಞಾನ ಪತ್ರ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇರ್ಬೇಕಾಗಿರುತ್ತೆ. ಮತ್ತೆ ಇಲ್ಲಿ ಜವಾನರು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮ್ಗೆ SLC ಪಾಸ್ ಆಗಿರ್ಬೇಕು, ಮತ್ತೆ ಕನ್ನಡ ಓದಲು ಬರೆಯಲು ಬರಿತಿರ್ಬೇಕು ಅಂತ ಕೊಟ್ಟಿರ್ತಾರೆ. ಇಲ್ಲಿ ವಯೋಮಿತಿ ಬಂದು ನಿಮ್ದು ಏಜ್ ಲಿಮಿಟ್ ಎಷ್ಟಾಗಿರುತ್ತೆ ಅಂದ್ರೆ 18 ವರ್ಷದ ಮೇಲಾಗಿರ್ಬೇಕು, ಮತ್ತೆ 40 ವರ್ಷ ಒಳಗಡೆ ಇರಬೇಕು. ಸಾಮಾನ್ಯ ಕೆಟಗರಿದವರಿಗೆ 40 ವರ್ಷ ಒಳಗಡೆ ಇರಬೇಕು. ಮತ್ತೆ ಪ್ರವರ್ಗ 2A 2B 3A 3B ದವರಿಗೆ 43 ವರ್ಷ ಮೀರಿರಬಾರ್ದು, 43 ವರ್ಷ ಒಳಗಡೆ ಇರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 45 ವರ್ಷ ಒಳಗಡೆ ಇರಬೇಕು. ಈ ತರ ಎಲ್ಲ ಡೀಟೇಲ್ಸ್ ಇರುತ್ತೆ. ನೀವು ಅಪ್ಲೈ ಮಾಡ್ಬೇಕಂದ್ರೆ ಅಫಿಷಿಯಲ್ ವೆಬ್ಸೈಟ್ ಇಲ್ಲೇ ಇರುತ್ತೆ, ಅಲ್ಲಿ ವೆಬ್ಸೈಟ್ ಮೇಲೆ ಲಿಂಕ್ ಇರುತ್ತಲ್ಲ, ಅದಕ್ಕೆ ನೀವು ಇಲ್ಲಿ ಓಪನ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ವೆಬ್ಸೈಟ್ ಲಿಂಕ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ, ನೀವು ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಕೊಟ್ಟಿರ್ತಾರೆ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಡಿಸ್ಟ್ರಿಕ್ಟ್ ಕೋಡ್ ಪೋಸ್ಟ್ ಕ್ಯಾಂಡಿಡೇಟ್ ರಿಕ್ವೈರ್ಮೆಂಟ್ ಅಂತ ಇದೆ ನೋಡಿ, ಇಲ್ಲಿ ಈ ತರ ಇರುತ್ತೆ. ಇದಕ್ಕೆ ನೀವು ಹೋಗಿ ಅಪ್ಲೈ ಮಾಡ್ಬೋದು. ಹೇಗೆ ಅಪ್ಲೈ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಿಮ್ಮ ಅಪ್ಲಿಕೇಶನ್ ನಾವೇ ಹಾಕೊಡ್ತೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ತರ ಡೀಟೇಲ್ಸ್ ಬೇಕಾದ್ರೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ದಿ ಪೋಸ್ಟ್ ಆಫ್ ಪ್ಯೂನ್ ಅಂತ ಇದೆ, ಪ್ರೊಸೆಸ್ ಸರ್ವರ್ ಅಂತ ಇದೆ. ನೀವು ಇಲ್ಲಿ ಕನ್ನಡದಲ್ಲಿ ಕೂಡ ಇದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಇಲ್ಲಿ ನೀವು ಅಪ್ಲೈ ಮಾಡಬಹುದು. ನಿಮ್ಗೆ ಇಂಗ್ಲಿಷ್ ಬರಲ್ಲ, ನೀವು ನಮ್ಮ ಕನ್ನಡದಲ್ಲಿ ನಮ್ಗೆ ಎಲ್ಲ ಗೊತ್ತಾಗತ್ತೆ ಅಂದ್ರೆ ಇಲ್ಲಿ ಕನ್ನಡದಲ್ಲಿ ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ನೀವು ನೋಡ್ಕೊಂಡು ಅಪ್ಲಿಕೇಶನ್ ನ ಹಾಕ್ಬಹುದು. ಇಲ್ಲಿ ಈ ತರ ಹಾಕಿದ್ರೆ ಈ ತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ತರ ಇರುತ್ತೆ, ಎಲ್ಲ ಡೀಟೇಲ್ಸ್ ಹಾಕಿ ಅಪ್ಲಿಕೇಶನ್ ಹಾಕ್ಬಹುದು. ಅಪ್ಲಿಕೇಶನ್ ಹಾಕೋದು ಗೊತ್ತಾಗ್ತಿಲ್ಲ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.